ಸಾಯಿಲ್ ಏನು ಹೇಳ್ತಾ ಇಲ್ಲ, ತಿಂತಾ ಇದ್ದಾನೆ ಚೆನ್ನಾಗಿ. ಸರ್ 7 ಸ್ಟಾರ್ ಹೋಟೆಲ್ಗಳಲ್ಲಿ ಮಾಡ್ತಾರಲ್ಲ ಆ ಥರ ಮಾಡಿ ಕೊಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿದೆ. ಘಮ ಘಮ ಅಂತ ಇದೆ. ಆಫ್ಘಾನಿಸ್ ಚಿಕನ್ ಸೂಪರ್ ಆಗಿದೆ ಸೊನ್ಮ. ಆಪ್ಷನ್ ಕೊಡು, 2 ಕೊಟ್ರೆ 3 ಕೊಟ್ರೆ 3 ಮಾಡು. ಬೇಗ ಬೇಗ ತಿಂತಾ ಇದ್ದೆ. ಅದಕ್ಕೆ ಬೇಗ ಬೇಗ ತಿಂತೀನಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಿರೋದು ನಮ್ಮ ಮನೆ ಕಿಚನಲ್ಲಿ. ಇವತ್ತು ಸಮಥಿಂಗ್ ಸ್ಪೆಷಲ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಕ್ನಿ ಚಿಕನ್ ಮಕ್ನಿ ಆ ಥರ ಎಲ್ಲ ಕೇಳಿರ್ತೀರಾ ನೀವು. ಮಮ್ ನೀವು ಕೇಳಿದ್ದೀರಾ? ಏನು ಏನಂತ? ಮಕ್ನಿ ಚಿಕನ್. ಮಕಾನಿ ಚಿಕನ್. ಸೊ ಚಿಕನ್ ಮಕ್ನಿ ಮಾಡ್ತಾ ಇದ್ದೀನಿ, ವಿಚ್ ಈಸ್ ಇದು ಪಂಜಾಬ್ ಸ್ಟೈಲಲ್ಲಿ ಇರುತ್ತೆ. ತುಂಬ ಈಸಿ. ಆಮೇಲೆ ಸ್ವಲ್ಪ ರೆಸ್ಟೋರೆಂಟಲ್ಲಿ ನಿಮಗೆ ಡಾಬಾ ಸ್ಟೈಲಲ್ಲೆಲ್ಲ ನೀವು ನೋಡಿರ್ತೀರ. ಡಾಬಾಗೆಲ್ಲ ಹೋದಾಗ ಈ ಥರ ಡಿಶಸ್ ಇರುತ್ತೆ. ಸೊ ಇದೇ ಥರ ನಾನು ಇವಾಗ ಹೆಂಗೆ ಮಾಡೋದು ಮನೇಲಿ ಅಂತ ತೋರಿಸ್ಕೊಡ್ತೀನಿ. ಇಟ್ಸ್ ವೆರಿ ಈಸಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ನೀವು ಆಲ್ರೆಡಿ ಟ್ರೈ ಮಾಡಿದರೆ ರೆಸ್ಟೋರೆಂಟ್ಸಲ್ಲೆಲ್ಲ ಕಮೆಂಟ್ ಮಾಡಿ. ಇಲ್ಲ ಅಂದರೆ ಮನೇಲೇ ಮಾಡ್ಕೊಂಡು ತಿನ್ನಬೇಕು ಅಂದರೆ ನನ್ನ ವ್ಲಾಗ್ ನೋಡಿಕೊಂಡು ಅಡುಗೆ ಮಾಡ್ಕೊಂಡು ತಿನ್ನಿ. ಅದ್ರ ಜೊತೆಗೆ ನಾನು ಮಾಡ್ತಿರೋದು, ನಮ್ಮ ಮಮ್ಮಿ ನೋಡಿ ಆ್ಯಪಲ್ ಕಟ್ ಮಾಡ್ಕೊಂಡು ತಿಂತವ್ರೆ. ಏನು ಬೇಕು ಮಮ್? ಗೀ ರೈಸ್ ಬೇಕಾ, ಚಪಾತಿ ಬೇಕಾ? ಐ ಮೀನ್ ಪರೋಟ? ಎರಡು ಮಾಡು, ಟೇಸ್ಟು ಸ್ವಲ್ಪ ಮಾಡು, ಜಾಸ್ತಿ ಬೇಡ, ಸ್ವಲ್ಪ ಸ್ವಲ್ಪ. ಎರಡು. ನಮ್ಮ ಮಮ್ಮಿಗೆ ಆಪ್ಷನ್ ಕೊಡು, 2 ಕೊಟ್ರೆ 3 ಕೊಟ್ರೆ 3 ಮಾಡು, 4 ಆಪ್ಷನ್ ಕೊಟ್ರೆ 4 ಮಾಡು. ನೀವು ಇವಾಗ ಹೆಂಗೆ ಮಾಡೋದು ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಚಿಕನ್ ಮಕ್ನಿಗೆ ಚಿಕನ್ ಬೇಕೇ ಬೇಕು. ಸೊ ಇದೇ ಥರ ನೀವು ವೆಜ್ ಇರೋರು ಟ್ರೈ ಮಾಡ್ಬೋದು. ಯು ಕ್ಯಾನ್ ಟ್ರೈ ಪನ್ನೀರ್, ಆಮೇಲೆ ಎಗ್ಗು ಹಾಕೋಬೋದು. ವೆಜಿಟೇರಿಯನ್ಗೆ ಎಗ್ ಹಾಕೋಬೋದು. ಚಿಕನ್ ಮಾಡ್ಕೊಂಡು ತಿನ್ಬೋದು. ನಾನು ತೋರಿಸೋ ಪ್ರೊಸೀಜರೇ ಸೇಮ್. ಪನ್ನೀರ್ ಕೂಡ ಹಾಗೆ ಮಾಡ್ಬೋದು ವೆಜ್ ಇರೋರು. ಸೊ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಚಿಕನ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಿಮಗೆ ಗೊತ್ತು ನಮ್ಮ ಮನೇಲಿ ಇರೋದೆಲ್ಲ ನಾನ್ ವೆಜ್ ಲವರ್ಸು. ಅವ್ರಿಗೆ ನಾನ್ ವೆಜ್ಜೇ ಬೇಕು. ವೆಜ್ಜು ನಾನ್ ವೆಜ್ ಅಂತ ಬಂದಾಗ ಅವ್ರು ತಿನ್ನೋದೇ ನಾನ್ ವೆಜ್ ಫಸ್ಟು. ಸೊ ಅದಕ್ಕೆ ನಾನು ಇವಾಗ ಅದನ್ನೇ ಮಾಡ್ತಾಯಿದ್ದೀನಿ. ಚಿಕನ್ ಹಾಕೋತಾ ಇದ್ದೀನಿ. ಚಿಕನ್ ನಿಮ್ಗೆ ಯಾವ ಥರ ಪೀಸ್ ಬೇಕೋ ಆ ಥರ ಹಾಕ್ಕೊಳ್ಳಿ. ನಾನು ನಾರ್ಮಲ್ ಕಟ್ಸ್ ತೊಗೊಂಡಿದ್ದೀನಿ, ಚಿಕನ್ ಚಾಪ್ಸ್ ಥರ. ವಿಂಗ್ಸ್ ಎಲ್ಲ ಬರುತ್ತೆ, ಆ ಥರದ್ದು ಚಿಕನ್ ತೊಗೋಬೋದು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಮನೇಲಿ ಇದು ಸಾಲಲ್ಲ, ಆದರೂ ಇಷ್ಟೇ ಸಾಕು ಅಂತ ಮಾಡ್ತಾಯಿದ್ದೀನಿ ಒನ್ ಟೈಮ್ಗೆ. ಗೈಸ್, ಇದಕ್ಕೆ ಮೇನ್ ಬೇಕಾಗಿರೋದು ಕ್ಯಾಶ್ಯೂ ಪೇಸ್ಟ್ ಬೇಕು ಇದಕ್ಕೆ. ಆಮೇಲೆ ಆನಿಯನ್ ಪೇಸ್ಟ್ ಬೇಕು. ಸೊ ಕ್ಯಾಶ್ಯೂ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಕ್ಯಾಶ್ಯೂ ಪೇಸ್ಟ್ ಮಾಡೋಕ್ಕೆ ಫಸ್ಟು ನಾನು ಕ್ಯಾಶ್ಯೂನ ಬಾಯ್ಲ್ ಮಾಡಿಕೊಂಡು ಆಮೇಲೆ ಅದನ್ನು ಪೇಸ್ಟ್ ಮಾಡ್ಕೊತೀನಿ. ಸೊ ಫಸ್ಟು ಕ್ಯಾಶ್ಯೂ ಬಾಯ್ಲ್ ಮಾಡೋಣ. ಜಾಸ್ತಿನ ಹಾಕೋಣ, ಇಷ್ಟೇ ಇರೋದದು. ಪೇಸ್ಟ್ ಮಾಡಿದ್ರೆ ಇಷ್ಟೇ ಆಗುತ್ತೆ. ಅದಕ್ಕೆ ಕ್ಯಾಶ್ಯೂ ಚೆನ್ನಾಗಿ ಬಾಯ್ಲ್ ಆಗಲಿ. ಅದು ಬಾಯ್ಲ್ ಆಗಿದ್ದು ಇಲ್ವ ಅಂತ ಹೆಂಗೆ ಅಂತ ಹೇಳ್ತೀನಿ. ಆಮೇಲೆ ಆನಿಯನ್ ಪೇಸ್ಟ್ ಮಾಡ್ತಾಯಿದ್ದೀನಿ. ಅದನ್ನು ಬಾಯ್ಲ್ ಮಾಡಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಆನಿಯನ್ಸ್ನ ಪೇಸ್ಟ್ ಮಾಡ್ತಿರೋದ್ರಿಂದ ನಾನು ನಾರ್ಮಲಾಗಿ ಈ ಥರ ಚಾಪ್ ಮಾಡಿದ್ದೀನಿ. ಜಸ್ಟ್ ಕಟ್ ಮಾಡಿ ಬಾಯ್ಲ್ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಮೇನ್ ಬೇಕಾಗಿರೋ ಟೊಮ್ಯಾಟೊ. ಇದಕ್ಕೆ ಟೊಮ್ಯಾಟೋಸ್ ಇಲ್ಲಾನೆ ಅಂದರೆ ಚಿಕನ್ ಮಕ್ನಿ ಆಗೋಲ್ಲ. ಎಲ್ಲ ಇಂಗ್ರೀಡಿಯೆಂಟ್ಸ್ ಪ್ರಾಪರಾಗಿದ್ದರೆ ಟೇಸ್ಟ್ ಹಾಗೆ ಸಕ್ಕತ್ತಾಗಿರುತ್ತೆ. ನೋಡೋಣ ಲಾಸ್ಟಲ್ಲಿ ಹೆಂಗಿರುತ್ತೆ ಅಂತ. ಗೈಸ್, ಇವಾಗ ಟೊಮ್ಯಾಟೋಸ್ ಚಾಪ್ ಮಾಡ್ತಾಯಿದ್ದೀನಿ. 2 ಬಾಯ್ಲ್ ಆಗೋಷ್ಟರಲ್ಲಿ ಚಾಪ್ ಮಾಡ್ಕೊಂಬಿಡೋಣ. ನಾನೇನು ಡೀಸೀಡ್ ಏನು ಮಾಡ್ತಿಲ್ಲ, 4 ಪೀಸಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ ಎಲ್ಲ ಟೊಮ್ಯಾಟೋಸ್ 4 ಪೀಸಸ್ ಫುಲ್ಲು ಮೆತ್ತಗಾಗಬೇಕು, ಆವಾಗ ಕುಕ್ಕಾಗಿದೆ ಅಂತ ಗೊತ್ತಾಗುತ್ತೆ. ಚಪಾತಿ ಹಿಟ್ಟು ಕಲ್ಸಮ್ಮ ಅಂದರೆ ಪ್ರೋಟೀನ್ ಹಾಕ್ತೀನಿ ಇದರಲ್ಲಿ ಅಂತವ್ರೆ. ಏನೋ ಕಂಪ್ಲೀಟ್ ಪ್ರೋಟೀನ್, ಗಟ್ ಫ್ರೆಂಡ್ಲಿ, ಪ್ರೊಬಯೋಟಿಕ್ಸ್ ಪರ್ ಗ್ರಾಮ್. ಎಲ್ಲ ಚಪಾತಿ ಹಿಟ್ಟಿಗೂ ಇದನ್ನು ಹಾಕ್ಬೋದಂತ. ಇದು ಯಾವುದೋ ಪ್ರಮೋಷನ್ ಅಲ್ಲ. ಆಮೇಲೆ ನಮ್ಮ ಮಮ್ಮಿ ಹೇಳ್ತಿರೋದು ತಂದಿರೋದನ್ನ ಹಾಕ್ತಾ ಇದ್ದಾರಂತೆ. ರೆಡ್ ಚಿಲೀಸು ಚಾಪ್ ಮಾಡ್ತಾಯಿದ್ದೀನಿ. ರೆಡ್ ಚಿಲೀಸ್ ಆ್ಯಂಡ್ ಗ್ರೀನ್ ಚಿಲೀಸ್ ಎರಡೂ ಬೇಕು. ತುಂಬ ಸ್ಪೈಸಿ ಇರಲ್ಲ ಇದು ಆ್ಯಕ್ಚುಲಿ, ನಿಮ್ಗೆ ಅಷ್ಟು ಸ್ಪೈಸಿ ಫೀಲ್ ಕೊಡೋಲ್ಲ. ಸೊ ಸ್ಪೈಸಿ ಬೇಕು ಅಂದರೆ ಆದಷ್ಟು ಗ್ರೀನ್ ಚಿಲೀಸ್ ಮತ್ತು ರೆಡ್ ಚಿಲೀಸ್ ಹಾಕ್ಕೊಳ್ಳಿ. ಇಲ್ಲ ಮೀಡಿಯಮ್ ಫ್ಲೇವರ್ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ. ಇವಾಗ ಆನಿಯನ್ ಚೆನ್ನಾಗಿ ಬಾಯ್ಲ್ ಆಗಿದೆ. ನಮ್ಮ ಮಮ್ಮಿ ಇವಾಗ ಫುಲ್ಲು ರುಬ್ಬೋ ಟಾಸ್ಕ್ ಕೊಟ್ಬಿಟ್ಟಿದ್ದೀನಿ. ಎಲ್ಲ ಗ್ರೈಂಡ್ ಮಾಡೋ ಟಾಸ್ಕ್ ಅವ್ರಿಗೆ. ಸೊ ನಾನು ಆ್ಯಕ್ಚುಲಿ ಏನು ಮಾಡಿದ್ದೆ, ನಾರ್ಮಲ್ ಕರ್ಡ್ನ ತರಿಸಿದ್ದೆ. ಅದರಲ್ಲಿ ನಾನು ಒಂಚೂರು ಸೋಕ್ ಮಾಡಿ ಹಂಗೆ ಕರ್ಡ್ ಮಾಡೋ ಥರ ಮಾಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿದ ನಮ್ಮಮ್ಮ. ಬಾಯ್ಲ್ ಮಾಡಿರೋ ಆನಿಯನ್ನ ಪೇಸ್ಟ್ ಮಾಡಿದ್ದೀವಿ ನೋಡಿ, ಈ ಕಲರ್ ಬರುತ್ತೆ. ಸೊ ಕೆಲವೊಂದು ಗ್ರೇವೀಸ್ ಏನು ಮಾಡ್ತಾರೆ ಗೊತ್ತಾ, ಇದೇ ಆನಿಯನ್ ಪೇಸ್ಟ್ನ ಒಂದು ಚೂರು ಫುಲ್ ಡೀಪ್ ಫ್ರೈ ಮಾಡಿ ಅದನ್ನು ಪೇಸ್ಟ್ ಮಾಡ್ತಾರೆ. ಅದು ಚೆನ್ನಾಗಿರುತ್ತೆ. ಅದೊಂದು ಕೆಲವೊಂದು ಗ್ರೇವೀಸ್ಗೆ ಹಾಕ್ತಾರೆ.
ಇವಾಗ ಚಪಾತಿ ಹಿಟ್ಟು ಕಲಿಸ್ತಿದ್ದಾರೆ. ಸೊ ಅದಕ್ಕೆ ಗೋಧಿ ಹಿಟ್ಟು, ಒಂಚೂರು ಉಪ್ಪು, ಆಮೇಲೆ ಒಂಚೂರು ಶುಗರ್ ಹಾಕ್ಬಿಟ್ಟು, ಆಮೇಲೆ ಒಂಚೂರು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ. ಫಸ್ಟು ಚಿಕನ್ಗೆ ಸಾಲ್ಟ್, ಇದು ಮ್ಯಾರಿನೇಡ್ ಫಸ್ಟ್ ಮ್ಯಾರಿನೇಡ್ ಮಾಡ್ತಾಯಿದ್ದೀನಿ. ನೀವು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಬೇರೆದು ಮಾಡ್ತೀನಿ. 2.5 ಸ್ಪೂನ್ ಹಾಕ್ತಾಯಿದ್ದೀನಿ. ಓಕೆನಾ? ಒಂಚೂರು ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾಯಿದ್ದೀನಿ. ಮಿಕ್ಸ್ ಇಟ್ ನಾವು. ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ವಾಟರ್ ಬಾಯ್ಲ್ ಆದಮೇಲೆ ಟೊಮ್ಯಾಟೊ ಹಾಕೋಣ. ಟೊಮ್ಯಾಟೋಸ್ ಹಾಕ್ಮೇಲೆ ಒಂಚೂರು ಸ್ಪೈಸಸ್ ಹಾಕೋಣ, ಡ್ರೈ ಸ್ಪೈಸಸ್ಸು. ಆಮೇಲೆ ಚೆನ್ನಾಗಿ ಕುದಿಸಿ ಆಮೇಲೆ ಇದನ್ನು ಬ್ಲೆಂಡ್ ಮಾಡಬೇಕು. ವಾಟರ್ ಬಾಯ್ಲ್ ಆಗ್ತಿದೆ. ಇವಾಗ ಟೊಮ್ಯಾಟೊ ಚಾಪ್ ಮಾಡಿರೋದನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಾಯ್ಲ್ ಆಗಬೇಕು. ಇಷ್ಟು ಜಿಂಜರು, ಗಾರ್ಲಿಕ್ಕು, ಆಮೇಲೆ ಎಲ್ಲ ಸ್ಪೈಸಸ್ಸು, ಟೊಮ್ಯಾಟೊ ಹಾಕಿ ಬಾಯ್ಲ್ ಮಾಡಬೇಕು. ಒಂಚೂರು ಕಸ್ತೂರಿ ಮೇಥಿ ಹಾಕೋಣ. ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತೆ ಸ್ವಲ್ಪ ಆಮೇಲೆ ಹಾಕಬೇಕು ಬೇರೆ ಬಾಯ್ಲ್ ಮಾಡುವಾಗ. ಚೆನ್ನಾಗಿ ಬಾಯ್ಲ್ ಆಗಬೇಕು. ಇವಾಗ ಬಾಯ್ಲ್ ಆದಮೇಲೆ ಇದನ್ನು ಬ್ಲೆಂಡ್ ಮಾಡಬೇಕು. ಪೂರ್ತಿ ಏನೇನಿದೆ ಮಸಾಲಾಸ್ ಎಲ್ಲ ಏನೇನು ಹಾಕಿದ್ದೀನಿ, ಸ್ಪೈಸಸ್ ಎಲ್ಲನೂ ಒಟ್ಟಿಗೆ ಬ್ಲೆಂಡ್ ಮಾಡಬೇಕು. ಸೊ ಬಾಯ್ಲ್ ಆಗಲಿ ಚೆನ್ನಾಗಿ. ಸ್ಮೆಲ್ ಘಮ ಘಮ ಅಂತಿದೆ ಗೈಸ್, ಸಕ್ಕತ್ತಾಗಿ. ಟೊಮ್ಯಾಟೊ ಚೆನ್ನಾಗಿ ಬಾಯ್ಲ್ ಆಗಬೇಕು. ಚೆನ್ನಾಗಿ ಬಾಯ್ಲ್ ಆಗಲಿ. ಮೀನ್ವೈಲ್ ನಾವೇನು ಮಾಡೋಣ, ಮ್ಯಾರಿನೇಟ್ ಮಾಡಿದ್ವಿ ನಾವು ಚಿಕನ್ನ ಮ್ಯಾರಿನೇಟ್ ಮಾಡಿದ್ವಿ, ವಿಚ್ ಈಸ್ ಓನ್ಲಿ ಸಾಲ್ಟ್, ಪೆಪ್ಪರ್, ರೆಡ್ ಚಿಲ್ಲಿ ಪೌಡರ್ ಆ್ಯಂಡ್ ಲೆಮನ್ ಜ್ಯೂಸ್ ಹಾಕಿ ಮ್ಯಾರಿನೇಟ್ ಮಾಡಿದ್ವಿ. ಇವಾಗ ಇನ್ನೊಂದು ಸೆಕೆಂಡ್ ಮ್ಯಾರಿನೇಟ್ ವಿಚ್ ಈಸ್ ಕರ್ಡ್, ಗಟ್ಟಿ ಕರ್ಡ್ನ, ತುಂಬ ಗಟ್ಟಿ ಇರಬೇಕು ಮೊಸರು. ಆ ಮೊಸರನ್ನ ತೊಗೊಂಡು ನೋಡಿ ಇವಾಗ ನಾನು ಚೆನ್ನಾಗಿ ಸೋಕ್ ಮಾಡಿ ಇಟ್ಟಿರೋದಕ್ಕೆ ಚೆನ್ನಾಗಿದೆ ನೋಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಪ್ರೇಟಾಗೂ ಹಾಕ್ಬೋದು. ನಮ್ಮ ಮಮ್ಮಿ ಎರಡೂ ಒಂದೇ ಸತಿ ಗ್ರೈಂಡ್ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಅದರಲ್ಲೂ ಜಿಂಜರ್ ಗಾರ್ಲಿಕ್ ಎರಡೂ ಹಾಕಿದ್ದೀವಿ. ಅದ್ರಲ್ಲಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಒಂಚೂರು ಅರಿಶಿನ, ಗರಂ ಮಸಾಲ, ಕೊರಿಯಾಂಡರ್ ಪೌಡರ್, ಕ್ಯೂಮಿನ್ ಪೌಡರ್ ನಾವು ಟ್ವೈಸ್ ಯೂಸ್ ಮಾಡ್ತೀವಿ. ಮ್ಯಾರಿನೇಟ್ ಮಾಡುವಾಗ, ಮತ್ತು ಟೊಮ್ಯಾಟೋಸ್ ಬಾಯ್ಲ್ ಮಾಡಿ ಬ್ಲೆಂಡ್ ಮಾಡಾದ್ಮೇಲೆ ಮತ್ತೆ ಮಾಡ್ತೀನಿ. ಮೇನ್ ಮಸ್ಟರ್ಡ್ ಆಯಿಲ್ನ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಚಿಕನ್ನು ಆ ಮಸಾಲೆ ಎಲ್ಲ ಮಿಕ್ಸ್ ಆಗಿ ಆ ಫ್ಲೇವರ್ ಎಲ್ಲ ಚಿಕನ್ಗೆ ಕಂಬೈನ್ ಆಗಬೇಕು. ಸೊ ಆಲ್ಮೋಸ್ಟ್ ಆಗಿದೆ ಇವಾಗ. ಮತ್ತೆ ಮ್ಯಾರಿನೇಟ್ ಮಾಡಿ ಒಂದು 20 ಮಿನಿಟ್ಸ್ ಬಿಡೋದು. ಸೊ ಅಷ್ಟರಲ್ಲಿ ನಾವು ಟೊಮ್ಯಾಟೊ ಬಾಯ್ಲ್ ಆಗುತ್ತೆ, ಬ್ಲೆಂಡ್ ಮಾಡ್ಬೋದು. ಸೊ ಎಲ್ಲ ಆಗುತ್ತೆ. ಇದಾದಮೇಲೆ ಇದನ್ನು ನಾವು ಗ್ರಿಡಲಲ್ಲಿ ಫ್ರೈಯಿಂಗ್ ಪ್ಯಾನು, ಗ್ರಿಲ್ ಪ್ಯಾನ್ ಇರುತ್ತಲ್ಲ, ಅದರಲ್ಲಿ ನಾವು ಫ್ರೈ ಮಾಡಿ ಮತ್ತು ಚಾರ್ಕೋಲಲ್ಲಿ ಸ್ವಲ್ಪ ಸ್ಮೋಕ್ ಕೊಟ್ಟು ಏನೇನೋ ಮಾಡ್ತೀನಿ. ಪ್ರೊಸೀಜರ್ ತೋರಿಸ್ತೀನಿ ನಿಮಗೆ. ಡನ್. ಗ್ರೀನ್ ಚಿಲ್ಲೀಸ್, ರೆಡ್ ಚಿಲ್ಲೀಸ್ ಚಾಪ್ ಮಾಡಿದೆ, ಡಿಸೀಡೆಡು. ಸೊ ಅದೆರಡು ಹಾಕ್ತಾಯಿದ್ದೀನಿ ಇವಾಗ. ಇನ್ನೊಂದು 2 to 3 ಮಿನಿಟ್ಸ್ ಬಾಯ್ಲ್ ಆದಮೇಲೆ ಇದನ್ನು ಸ್ವಲ್ಪ ಬಿಸಿ ಕಮ್ಮಿ ಆಗಿ ಆಮೇಲೆ ಬ್ಲೆಂಡ್ ಮಾಡೋಣ. ಅದನ್ನು ಮಮ್ಮಿ ಬ್ಲೆಂಡ್ ಮಾಡ್ತಾರೆ. ಬ್ಲೆಂಡ್ ಆದಮೇಲೆ ಮತ್ತೆ ಹೆಂಗೆ ಸ್ಟ್ರೈನ್ ಮಾಡಿ ಏನು ಮಾಡೋದು ಅಂತ ಹೇಳ್ತೀನಿ. ನಮ್ಮ ಮಮ್ಮಿ ಡ್ಯಾಡಿ ಹೆಂಗೆ ಕಾಯ್ತವ್ರೆ ಅಂದರೆ, ಬೇಗ ಅಡುಗೆ ಮಾಡಬೇಕು ಅಂದರೆ ಕುಕ್ ಆಗಬೇಕಲ್ವಾ ಅಡುಗೆ. ಏನು ಗ್ಯಾಸ್ ಫಾಸ್ಟ್ ಆಗಿರುತ್ತಾ? ಆ್ಯಕ್ಚುಲಿ ಚಪಾತಿ ಮಾಡ್ತಿರೋದು ನಮ್ಮ ಡ್ಯಾಡಿಗೋಸ್ಕರ, ನಮ್ಮ ಮಮ್ಮಿಗೋಸ್ಕರ ರೈಸ್ ಮಾಡ್ತಾ ಇದ್ದೀನಿ. ಚಿಕನ್ ಆಗಲಿ ಗೈಸ್, ಸ್ವಲ್ಪ ಗ್ರಿಲ್ ಆಗಬೇಕು. ಗ್ರಿಲ್ಡ್ ಚಿಕನ್ ಇವಾಗ ನೋಡಿ ಗ್ರಿಲ್ ಮಾಡಿಕೊಡ್ತೀನಿ. ಗ್ರಿಲ್ ಮಾಡಿ ಆ ಗ್ರೇವಿ ಒಳಗಡೆ ಹಾಕೋದು ಸಕ್ಕತ್ತಾಗಿರುತ್ತೆ. ಆಯ್ತು, ನಮ್ಮ ಮಮ್ಮಿಗೆ ಕ್ಯಾನ್ಸಲ್. ನಮ್ಮ ಮಮ್ಮಿ ಕೊಡಲ್ಲ ಗೈಸ್. ನಮ್ಮ ಡ್ಯಾಡಿ ಪೇಷನ್ಸ್ ಆಗಿ ವೇಟ್ ಮಾಡಿದ್ರೆ ಅವ್ರಿಗೆ ಮಾತ್ರ ಕೊಡ್ತೀನಿ. ನಮ್ಮ ಮಮ್ಮಿಗೆ
ಒಂದು ಬಾಟ್ಲ್ ಖಾಲಿ ಮಾಡಿದ ಕುತ್ಕೊಂಡು ತಿಂದಿಲ್ಲ ಚೆನ್ನಾಗಿದೆ ಪ್ಲೇಟಲ್ಲಿ ಬರೀ ಹಾಕೋದು ಇದೆಲ್ಲ ಹಾಕೊಂಡು ಎಲ್ಲ ಖಾಲಿ ಮಾಡ್ಬಿಟ್ರ ಪಾಪ. ಇಲ್ಲ ಇಷ್ಟಿತ್ತು ಅಬ್ಬಾ ಮಮ್ಮಿ ತಿಂದಿದ್ದು. ಎಲ್ಲ ಸೋಪ್ ಮಾಡ್ತಾ ಇದೀವಿ. ಇವಾಗ ಸ್ವಲ್ಪ ತಣ್ಣಗಾಗಲಿ ಇದು. ಈ ನೀರು ಇಟ್ಟಿರೋಣ ಯೂಸ್ ಮಾಡಬೇಕು ಮತ್ತೆ ಇದೇ ವಾಟರ್ನ. ಇವಾಗ ಸ್ವಲ್ಪ ಹೊತ್ತು ತಣ್ಣಗಾಗಲಿ, ತಣ್ಣಗಾದ್ಮೇಲೆ ಬ್ಲೆಂಡ್ ಮಾಡಬೇಕಷ್ಟೆ. ಗೈಸ್ ಇವಾಗ ನೋಡಿ ಏನೆಲ್ಲ ಬಾಯ್ಲ್ ಮಾಡಿದ್ದೆ ಅದನ್ನೇ ಎಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆ. ಗೈಸ್ ಈ ಥರ ಸ್ಟ್ರೇನ್ ಮಾಡಬೇಕು. ಸೊ ಯಾಕಂದರೆ ಇಲ್ಲಿ ನೋಡಿ ಈ ಥರ ಮಸಾಲಾಸ್ ಎಲ್ಲ ಮತ್ತೆ ನೀವು ಮತ್ತೆ ಇನ್ನೊಂದು ಸತಿ ಬ್ಲೆಂಡ್ ಮಾಡಬೇಕು. ಇನ್ನೂ 2-3 ಸತಿ ಬ್ಲೆಂಡ್ ಮಾಡಿ ಅವಾಗ ನಿಮ್ಗೆ ಕುದಿಸ್ತಿರಲ್ವಾ ಅದು ನಿಮಗೆ ಬಾಯಿಗೆ ಸಿಗಲ್ಲ. ಓಕೆನಾ? ಸ್ಪೈಸಸ್ ಎಲ್ಲ ಓಕೆನಾ? ಏನು ಮಾಡ್ತಿರೋದು ಹೇಳಿ ನಾನು. ಹೌದು ತಿಂದ್ಮೇಲೆ ಮಾಡಿದ್ಮೇಲೆ ಅಲ್ಲ, ಏನು ಅಡುಗೆ ಮಾಡ್ತಿರೋದಾದ್ರೂ ಗೊತ್ತಾ? ಚಿಕನ್ ಗೊತ್ತಾ? ಅದ್ರ ಆದ್ಮೇಲೇನು ಏನು ಚಿಕನು? ಹಾಂ ಏನೋ ಅಂದೆ, ಗ್ಯಾಪ್ಸ್ಕೊಳ್ಳಿ ಏನಂತ. ಆಫ್ಘಾನಿ ಚಿಕನ್ ಗೈಸ್ ನೋಡಿ ಗೈಸ್, ನಾನು ಏನು ಮಕಾನಿ ಚಿಕನ್ ಮಕ್ಕಾನಿ ಅಂದ್ರೆ ಈ ರೌಂಡ್ ಬರ್ತಲ್ಲ ಅದು ಮಕ್ಕಾನ. ಚಿಕನ್ ಮಕಾನ ಅಲ್ಲ ಮಾವು, ಚಿಕನ್ ಮಕಾನಿ. ನೋಡಿ ಗೈಸ್ ಎಷ್ಟು ಸ್ಟ್ರೇನ್ ಆಗಿದೆ. ಗೀ ರೈಸ್ ಮಾಡ್ತಾ ಇದ್ದೀನಿ. ಇದು ಬಾಯ್ಲ್ ಮಾಡಕ್ ಇಟ್ಟಿದ್ದೆ, ಇವಾಗ ಬಾಯ್ಲ್ ಆಗ್ತಿದೆ. ಇಲ್ಲ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಕಸ್ತೂರಿ ಮೆಥಿ ಫ್ಲೇವರ್ ಅಂತೂ ಸಕ್ಕತ್ತಾಗಿರುತ್ತೆ. ಸಕ್ಕತ್ತಾಗಿದೆ. ಟೊಮ್ಯಾಟೊ ಪ್ಯೂರಿ ರೆಡಿ ಆಗಿದೆ. ಇವಾಗ ಮ್ಯಾರಿನೇಟ್ ಮಾಡಿರೋ ಚಿಕನ್ ಆಗಿದೆ. ಸೊ ಇವಾಗ ಇದನ್ನು ನಾವು ಗ್ರಿಲ್ ಮಾಡ್ಬೇಕು. ಇದು ಓಪನ್ ಮಾಡಿ ಹೆಂಗ್ ಸ್ಮೆಲ್ ಬರ್ತಿದೆ ಗೊತ್ತಾ? ಘಮ. ಟೊಮ್ಯಾಟೊ ಪ್ಯೂರಿ ಆಗಿದೆ ಆಲ್ಮೋಸ್ಟ್. ಇನ್ನೊಂದ್ಸತಿ ಒಂಚೂರು ಬ್ಲೆಂಡ್ ಮಾಡ್ತಿದ್ದಾರೆ. ಇದು ಟೊಮ್ಯಾಟೊ ಬೇಸ್ ಗ್ರೇವಿ. ಇದು ಟೊಮ್ಯಾಟೊ ಇಂದಾನೇ ಈ ಚಿಕನ್ ಮಕ್ನಿ ಅಂತ ಹೇಳೋದು. ಅಂಡ್ ಇದು ಇಂಡಿಯನ್ ಮೆನ್ಯೂಗೆ ತುಂಬಾ ಜನ ಯೂಸ್ ಮಾಡ್ತಾರೆ, ವಿಚ್ ಇಸ್ ಪಂಜಾಬಿ ಸ್ಟೈಲ್. ಇದು ನಮ್ಮಮ್ಮ ಬ್ಲೆಂಡ್ ಮಾಡೋದ್ರೆ ನೀಟಾಗಿ ಬ್ಲೆಂಡ್ ಮಾಡ್ತಾರೆ. ಅದೊಂದೇ ತುಂಬಾ ಒಳ್ಳೆ ಕೆಲಸ ಮಾಡ್ತಿರೋದು ನಮ್ಮಮ್ಮ. ಅದು ತುಂಬಾ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ, ಇನ್ವಾಲ್ವ್ಮೆಂಟ್ ಎಷ್ಟು ತೋರಿಸ್ತಿದ್ದಾರೆ ಅಂದ್ರೆ ಇದರಲ್ಲಿ ತುಂಬಾ ತೋರಿಸ್ತವ್ರೆ. ಏನೋ ಮತ್ತೊಂದು ಇಷ್ಟ ಆಯ್ತಾ ಹಿಂಗೆ ಮಾಡೋದು, ಇನ್ವಾಲ್ವ್ಮೆಂಟ್ ತುಂಬಾ ಜಾಸ್ತಿ ಆಯ್ತಿದ್ರಲ್ಲ ನಮ್ಮ ಮುಂದೆ. ಹಿಂಗೆ ಗ್ರಿಲ್ ಮಾಡ್ಕೊಬಂದು ಗೈಸ್. ಇವಾಗ ಮೇನ್ ಮಾಡ್ತಾ ಇರೋದು ಮಕ್ನಿ, ಮೇನ್ ಗ್ರೇವಿ, ಟೊಮ್ಯಾಟೊ ಬೇಸ್ ಗ್ರೇವಿ ಮಾಡ್ತಾ ಇದೀನಿ. ಸೊ ಏನೇನ್ ಬೇಕು ಅಂತ ಹೇಳ್ಬಿಡ್ತೀನಿ. ಟೊಮ್ಯಾಟೊ ಪ್ಯೂರಿ, ಆನಿಯನ್ ಹಾಕ್ತಾ ಇದೀನಿ, ಆ ಪೇಸ್ಟ್, ಆನಿಯನ್ ಫ್ಲೇವರು ಸ್ಮೆಲ್ ಹೋಗಬೇಕು ಚೆನ್ನಾಗಿ. ಆಮೇಲೆ ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆನಾ? ಘಮ ಅಂತಿದೆ. ಚೆನ್ನಾಗಿ ಮಿಕ್ಸ್ ಆಗಬೇಕು ಗೈಸ್. ಬಟರು, ಗೀ, ಆ್ಯಕ್ಚುಲಿ ಗೀ ಹಾಕ್ಬೋದು ಫಸ್ಟು. ನಾನು ಬಟರ್ ಹಾಕಿದೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಬಟರ್, ಗೀ ಇಲ್ಲ ಆಯಿಲ್ ಹಾಕ್ಕೋಬೋದು. ಆ್ಯಂಡ್ ಸ್ಪೈಸಸ್ ಹಾಕಿಲ್ಲ ನಾನು ಇದಕ್ಕೇನು ಸ್ಪೈಸಸ್ಸು, ಯಾಕಂದರೆ ಆಲ್ರೆಡಿ ನಾನು ಟೊಮ್ಯಾಟೊ ಪ್ಯೂರೆ ಮಾಡುವಾಗೇ, ಟೊಮ್ಯಾಟೊ ಬಾಯ್ಲ್ ಮಾಡುವಾಗೇ ಎಲ್ಲ ಸ್ಪೈಸಸ್ ಹಾಕ್ಬಿಟ್ಟಿದ್ದೆ. ಸೊ ಅದಕ್ಕೆ ಏನೂ ಸ್ಪೈಸಸ್ ಹಾಕಿಲ್ಲ. ಇದು ಸ್ಮೆಲ್ ಹೋಗಲಿ ಚೆನ್ನಾಗಿ, ಚಿಕನ್ ಆಗಲಿ. ಫುಲ್ ಚಿಕನ್ ಆದಮೇಲೆ ಟೊಮ್ಯಾಟೊ ಹಾಕೋದಷ್ಟೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜಿಂಜರ್ ಗಾರ್ಲಿಕ್ ಸ್ಮೆಲ್ಲು ಹೋಗಬೇಕು, ಅದು ಹೋಗೋವರೆಗೂ ಚೆನ್ನಾಗಿ ಸ್ಟೀರ್ ಮಾಡ್ತಾ ಇರಿ. ಜಿಂಜರ್ ಗಾರ್ಲಿಕ್ ಸ್ಮೆಲ್ ಹೋಗಿದೆ. ಸೊ ಇವಾಗ ಟೊಮ್ಯಾಟೊ ಪ್ಯೂರನ್ನ ಹಾಕ್ತಾಯಿದ್ದೀನಿ. ಟೊಮ್ಯಾಟೊ ನೀರಿತ್ತಲ್ಲ ಅದೇ ನೀರು ಹಾಕ್ತಾಯಿದ್ದೀನಿ ನಾನು. ಗೈಸ್ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಟೊಮ್ಯಾಟೊ ಪ್ಯೂರೆ. ಫುಲ್ ಬಾಯ್ಲ್ ಆಗಿ ಆ ಟೊಮ್ಯಾಟೊ ಸ್ಮೆಲ್ ಹೋಗಿ ಆಮೇಲೆ ಒಂಚೂರು ಕ್ಯಾಶ್ಯೂ ಪೇಸ್ಟು ಮತ್ತು ಫ್ರೆಶ್ ಕ್ರೀಮ್ ಅಷ್ಟೇ. ಒಂಚೂರು ಸೆಂಟ್ರಲ್ ಬಟರ್ ಹಾಕೋಣ. ಗೈಸ್ ಇಲ್ಲಿ ನಾನು ಸ್ಮೋಕಿಗೆ ಇವಾಗ ಬಟರು, ಕ್ಲೋಸು ಮತ್ತು ಸಿನಮನ್ 3 ಹಾಕಿದ್ದೀನಿ. ಅಂದರೆ ಚಕ್ಕೆ, ಲವಂಗು ಮತ್ತು ಬಟರ್.
ಹಾಕಿ ಇಡ್ತಿದ್ದೀನಿ. ಸ್ಮೋಕ್ ಇಟ್ಟಾಗ ಫುಲ್ಲು ಫ್ಲೇವರ್ಸ್ ಆಗೋದಾಗ ಬರುತ್ತೆ. ಚೆನ್ನಾಗಿ ಕ್ಯಾಶ್ಯೂ ಪೇಸ್ಟ್ ಹಾಕೋಣ ಇದಕ್ಕೆ. ಸ್ವಲ್ಪ ಕ್ಯೂಮಿನ್ ಪೌಡರು, ಸ್ವಲ್ಪ ಸಾಲ್ಟ್, ಚೆನ್ನಾಗಿ ಮಿಕ್ಸ್ ಮಾಡಿ. ಕ್ಯಾಶ್ಯೂ ಪೇಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀಟಾಗಿ ಸ್ಮೋಕ್ ಹೋಗ್ಬೇಕು ಇದ್ರೊಳಗಡೆ. ಇವಾಗ ಇದು ಸ್ಮೋಕಿ ಆಗಿದೆ. ಎಲ್ಲ ಇವಾಗ ಇದಕ್ಕೆ ಹಾಕೋಣ. ಕಸ್ತೂರಿ ಮೇಥಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಮಕ್ನಿ ಆಗಿದೆ. ಸರ್ವ್ ಮಾಡಿ ಎಲ್ಲರಿಗೂ ಕೊಡ್ತಾಯಿದ್ದೀನಿ. ಫಸ್ಟು ನಮ್ಮ ಡ್ಯಾಡಿ ಕೊಡೋಣ, ಪಾಪ ತುಂಬ ಹೊಟ್ಟೆ ಹಸಿತಿದೆ, ಅವ್ರಿಗೆ ಕೊಡೋಣ. ಹೇಗಿದ್ದೀರಿ? ನಿಮ್ಮ ಮಗಳು ಮಾಡಿರೋದು ಸ್ಪೆಷಲ್ ಡಿಶ್. ಚೆನ್ನಾಗಿದಲ್ಲ? ಮತ್ತೆ ಘಮ ಘಮ ಅಂತ ಇದೆ. ಇದು ತಂದೂರಿ ಮಾಡಿರ್ತೀವಿ ಗೊತ್ತಾ? ತಂದೂರಿ ಥರ ಬರೀ ಚಿಕನ್ ತಿಂದು ತಂದೂರಿ ಥರ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಬಟರ್ ಚಿಕನ್ ಮಾಡ್ತಾರಲ್ಲ ಆ ಥರನೇ ಮಖಾನ ಚಿಕನ್. ಮಕ್ನಿ ಚಿಕನ್. ನಾನು ಅಲ್ಲಿದ್ದ ಅಷ್ಟೇ ಕರೆಕ್ಟ್ ಚೆನ್ನಾಗಿದೆಯಾ? ಟೇಸ್ಟಿಂಗ್ ರೈಸ್ ಎಲ್ಲ ಹೆಂಗಾಗಿದೆ? ಸೂಪರ್ ಆಗಿದೆ. ರೆಸ್ಟೋರೆಂಟ್ ಸ್ಟೈಲ್ ಥರ ಇದೆಯಾ? ಅದು ಹೋಟೆಲ್, ದೊಡ್ಡ ಹೋಟ್ಲ್ ತಿಂತಲ್ಲ ಹಂಗಿದೆ. 5 ಸ್ಟಾರ್ ಹೋಟ್ಲು. ಸಾಯಿಲ್ ಏನು ಹೇಳ್ತಾ ಇಲ್ಲ, ತಿಂತಾ ಇದ್ದೀನಿ ಚೆನ್ನಾಗಿ. ಇವಾಗ ಬಾಯಿಗೂ ಕೈಗೂ ಜಗಳ ನಡೆದೈತೆ. ಏನು ಸಾಯಿಲ್ ಹೆಂಗಿದೆ? ಸಾಯಿಲ್ ಹೇಳು, ಸಾಯಿಲ್ ಹೆಂಗಿದೆ? ಚೆನ್ನಾಗಿದೆಯಾ? ಯಾಕೆ ನಾಚಿಕೆನಾ ಸಾಯಿ? ನಾಚಿಕೆನ ಹೇಳೋಕ್ಕೆ? ಪೀಸ್ ಹಾಕಿಲ್ಲ ನನಗೆ. ಒಂದು ಪೀಸ್ ಹಾಕ್ಬಿಟ್ಟು ತಿನ್ನಿ. ಹೇಳ್ತೀನಿ. ಸೊ ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ. ತುಂಬ ಚೆನ್ನಾಗಿದೆ ಅಂತ ಎಲ್ಲರಿಗೂ ಹೊಟ್ಟೆ ಹಸ್ಬಿಟ್ಟಿದೆ. ಚಪಾತಿ, ಆಮೇಲೆ ಗೀ ರೈಸ್, ಎಲ್ಲ ಹೇಳ್ತೀರಿ. ಚಿಕನ್ ಮಕ್ನಿ ಎಲ್ಲ ಮಾಡಿದ್ದೀವಿ. ನಮ್ಮ ಮಮ್ಮಿನೂ ಹೆಲ್ಪ್ ಮಾಡಿದ್ರು, ಸ್ವಲ್ಪ ರುಬ್ಬೋದು, ಬ್ಲೆಂಡ್ ಮಾಡೋದೆಲ್ಲ. ಥ್ಯಾಂಕ್ ಯು ಸೋ ಮಚ್ ಹೆಲ್ಪ್ ಮಾಡಿದ್ದಕ್ಕೆ. ವೆಲ್ಕಮ್. ಬೇಗ ತಿಂತಾಯಿದ್ರು. ಅದಕ್ಕೆ ಬೇಗ ತಿಂತೀವಿ. ಒಂದು ರೆಸಿಪಿ ಅಂದರೆ ಈಸಿ ಆಗುತ್ತೆ. 3-4 ಇಂಗ್ರೀಡಿಯೆಂಟ್ಸ್ ಈ ರೆಸಿಪೀಸ್ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಆಮೇಲೆ ಇಷ್ಟು ಜನಕ್ಕೆ ಮಾಡಬೇಕಲ್ಲ, ಅದೇ ಇರೋದು. ನೀವು ಮನೇಲಿ ಮುಂಚೆ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ, ಮಾಡಿಲ್ಲ ಅಂದರೆ ನನ್ನ ವ್ಲಾಗ್ ನೋಡ್ಕೊಂಡು ಟ್ರೈ ಮಾಡಿ. ಟೇಸ್ಟಿಯಾಗಿದೆ. ಏನಂತೀರ ಪಪ್ಪ? ಸೂಪರ್ ಆಗಿದೆ ಸೊನ್ಮ. ಸೂಪರ್ ಆಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಮೆತ್ತಗೆ ಬೇಕಾಯ್ತು, ಮೆತ್ತಗೆ ಚೆನ್ನಾಗಿದೆ. ಪಂಜಾಬಿ ಸ್ಟೈಲ್ ಫುಡ್ ಇದು. ಆ್ಯಕ್ಚುಲಿ ಚಿಕನ್ ಸಾಫ್ಟ್ ಇದೆ. ಇದು ಸ್ಪೈಸಿ ಇರಲ್ಲ ಗೈಸ್, ನಿಮಗೆ ತುಂಬ ಸ್ಪೈಸಿ ಇರಲ್ಲ. ಸ್ಪೈಸಿ ಇಲ್ಲ, ಟೇಸ್ಟ್ ಇದೆ. ಸ್ಪೈಸಿ ಬರೋಲ್ಲ ನಿಮಗೆ. ಇದು ಕೈಂಡ್ ಆಫ್ ಹೆಂಗೆ ಅಂದರೆ ಅಷ್ಟು ಸ್ಪೈಸಿ ಇರಲ್ಲ. ನಾವೇನು ಮಸಾಲಾಸೇ ಹಾಕಲ್ಲ. ನೀವು ನೋಡಿದಂಗೆ ಏನು ಹಾಕಿದ್ದೀವಿ, ಕ್ಯಾಶ್ಯೂ ಪೇಸ್ಟೇ ಜಾಸ್ತಿ ಹಾಕಿರ್ತೀವಿ, ಫ್ರೆಶ್ ಕ್ರೀಮ್ ಹಾಕಿರ್ತೀವಿ. ಸೊ ಅದಕ್ಕೆ ಅಷ್ಟು ಸ್ಪೈಸಿ ಇರಲ್ಲ. ಸೊ ಇದಕ್ಕೆ ಹಿಂಗಿರುತ್ತೆ, ಈ ಟೇಸ್ಟ್ ಇದೆ. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಸೂಪರ್. ಥ್ಯಾಂಕ್ ಯು. ಇವತ್ತು ಸಂಡೇ ಸ್ಪೆಷಲ್ ಮಾಡಿದ್ದಕ್ಕೆ, ಮನೆಯಲ್ಲಿ ನಮ್ಮ ಮಗಳು ಇದ್ದಿದ್ದಕ್ಕೆ ಟೇಸ್ಟ್ ಸೀಮಾ ಅವರು ನಾವು ಸ್ಪೆಷಲ್ ಫುಡ್ ಮಾಡಿ ತಿಂತಾನೆ ಇದ್ದೀವಿ. ಸೀಮೆ ಇದ್ದಾಗಿಂದ ಒಳ್ಳೆ ಟೇಸ್ಟಿ ಫುಡ್ಡು. ಏನಿದು 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳಲ್ಲಿ ಮಾಡ್ತಾರಲ್ಲ ಆ ಥರ ಮಾಡಿ ಕೊಡ್ತಾ ಇದ್ದಾಳೆ. ಥ್ಯಾಂಕ್ ಯು. ಅದೇ ನೋಡಿ ಅದೇ ಅಂತೆ ಹಂಗಲ್ಲ, ಬಟ್ ಏನಂದರೆ ನನಗೆ ಕಿಚನ್ ರಜಾ ಕೊಟ್ಟು ಫ್ರೀಯಾಗಿ ಅವಳೇ ಮಾಡಿಕೊಟ್ಟಿದ್ದು ಖುಷಿ ಆಯಿತು. ನನಗೆ ಅಂಕರು ಈ ಥರ ಮಾಡಿಕೊಡೋರು ಇದ್ದರೆ ಜಿಮ್ ಡಬಲ್ ಎಕ್ಸರ್ಸೈಸ್ ಮಾಡ್ತೀವಿ, ಜಿಮ್ ಟ್ರೈನರು. ಆಮೇಲೆ ಜಾಸ್ತಿ ಫ್ಯಾಕ್ಟ್ ಬಂದ್ಬಿಡುತ್ತೆ. ಮುಗನ ಸಾಯಿ ಮುಗನ ಬಾತ್ ತುಂಬ ಚೆನ್ನಾಗಿದೆ.
ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.